ಅಲ್ಲ ಇವ್ರು ಹೇಳೋದೇ ಆದರೂ ನನಗೆ ಹೇಳ್ಬೋದಿತ್ತು. ಬೈದೇ ಹೇಳಿದ್ರು ನನಗೆ ಇಷ್ಟು ಬೇಜಾರು ಆತಿರಲ್ಲ. ಎಷ್ಟೋ ಸತಿ ಈಗ ಪಲ್ಲವಿಗೆ ಫೋನ್ ಮಾಡ್ತಿರ್ತಾರೆ, ಅವಾಗ ಅವಳ ಹತ್ರ ಹೇಳಕ್ಕೆ ಹೇಳಿದ್ರು ಹೇಳ್ಬೋದಿತ್ತು. ಇಲ್ಲ, ನಾನೇ ಎಷ್ಟೋ ಸರಿ ರಿಸೀವ್ ಮಾಡೀನಿ, ಪಲ್ಲವಿ ಹೆಂಗದೆ ಅಂತ ಹೇಳಿನಿ. ಅವಳು ಸ್ನಾನಕ್ಕೆಲ್ಲ ಹೋದಾಗ ನಾನೇ ಮಾತಾಡೀನಿ ಫೋನಲ್ಲಿ. ಅವಾಗಲಾರು ಹೇಳ್ಬೋದಿತ್ತು ಹಿಂಗೆ ಮಾಡಬೇಡಿ ಅಂತ. ಇಷ್ಟು ಅಂತ ಗೊತ್ತಾದ ಮೇಲೂ ಹಿಂಗೆ ಇದರ್ಕಿಗೆ ಹೋಗೋದೇ ಅವ್ರಿಗೆ ಆಗಲ್ಲ, ಇಷ್ಟ ಇಲ್ಲ ಅಂತ ಕಂಡ್ರೆ, ಈ ಪಲ್ಲವಿ ತುಂಬ ಸರಿ ಹೇಳಿದ್ಲು ಹೋಗೋದು ಬೇಡ ಬೇಡ ಅಂತ. ನಂಗೆ ಯಾಕೆ ಅಂತ ಅರ್ಥ ಆಗಲ್ಲ. ಇದಕ್ಕೆ ಇವ್ರು ಹೇಳಿದಕ್ಕೆ ಬೇಡ ಅಂದಿದ್ದು. ಇಲ್ಲ ಅವಳಿಗೇನಾದರೂ ಹಚ್ಕೊಡೋದು, ಇಲ್ಲ ಬೇರೆಯವ್ರಿಗೆ ಏನಾದರೂ ಹೇಳೋದು. ಇದಕ್ಕೆ ಏನು ಹೇಳ್ಬೋದು ನೋಡೋಣ, ನಾನು ಹೇಳಿ. ನನ್ನ ಹತ್ರನೇ ಹೇಳ್ಬೋದಿತ್ತಲ್ಲ, ಹೋಗ್ಬೇಡಿ ಹಿಂಗೆ ಮನೇಲಿ ಹಿಂಗೆ ಒಬ್ಳನ್ನೇ ಬಿಟ್ಟು ಹೋಗೋದು ತಪ್ಪಾಗ್ತದೆ ಅಂತ. ಅಲ್ಲ, ಹಂಗೆ ನಾನು ತೀರಾ ಬೇಜವಾಬ್ದಾರಿತನ ಮಾಡ್ಕೊಂಡು ಹೋಗೋಕೆ ನಮ್ಮ ಅಪ್ಪ ಅಮ್ಮನೂ ಬಿಡಲ್ಲ. ನಿಮಗೆ ಗೊತ್ತಿದ್ದಂಗೆ ಎಲ್ಲಿ ಏನು ಮಾಡ್ಯಾರೆ ಅವರು, ಅಷ್ಟು ಜಾಗ್ರತೆ ಹೇಳ್ತಿರ್ತಾರೆ, ಹಂಗೆ ಹೋಗ್ಬೇಡ ಹಿಂಗೆ ಹೋಗ್ಬೇಡ ಅಂತ. ಇಷ್ಟು ಇವರು ಪಾಪಣ್ಣನಿಗೆ ಹೇಳಿದ್ರಲ್ಲ, ನೀವು ಹಂಗೆ ಕರ್ಕೊಂಡು ಹೋಗ್ತೀರಿ, ಮನೆ ಹೆಂಗೆ ಬಿಟ್ಟು ಹೋಗೋದು ಅಂತ. ಅದು ಹೋಗಿ ರಾತ್ರಿನೇ ವಾಪಸ್ ಬರೋಕ್ಕೆ. ಬೆಂಗಳೂರಿಗೆ ನಾನು ಹೋಗಿ ಬತ್ತ 2 ದಿನ ಆಗಿತ್ತಲ್ಲ, ಹೆಂಗಿದ್ಲು ಅವಾಗ ಇವ್ರ ಮಗಳು? ಅವಾಗಾಗಿತ್ತ ಇವರಿಗೆ? ಇವ್ರ ಮನೆ ಕೆಲಸ ಅಂದರೆ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅವಳನ್ನೊಬ್ಳನ್ನೇ ಬಿಟ್ಟು ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬೇರೆಯವ್ರ ಮನೆಗೆ ನನಗೆ ಬೇಕಾದಲ್ಲಿ ಎಲ್ಲಿಗಾರು ಹೋಗ್ಬೇಕು ಅಂದರೆ ಈ ಥರ ಇವ್ರು ಹೋಗಿ ಹೇಳೋದು ಅಲ್ಲ. ನಾನು ಹಾಗೆ ಹೇಳಿದರೆ ಪವನ್ ಬಂದು ಕೇಳಿದಾಗ ಆಗಲ್ಲ, ನನಗೆ ಅವಳಿಗೆ ತೊಂದರೆ ಆಗ್ತದೆ ಅಂತೇಳಿ, ಇಲ್ಲ ನಮ್ಮ ಅಮ್ಮ ಏನಾದರೂ ಹೇಳಿದರೆ, ಕರಿಬೇಡಪ್ಪ ನನ್ನ ಮಗನ್ನ, ಮನೇಲಿ ಹಿಂಗೆ ತೊಂದರೆ ಆಗ್ತದೆ ನಮಗೆ ಅಂತ ಏನಾದ್ರು ಹೇಳಿದ್ರೆ ಇದು ಹೆಂಗಿರ್ತಿತ್ತು ಹೇಳಿ? ಸರಿ ಅನ್ನಿಸ್ತಿತ್ತ ನಿಮಗೆ? ನೀವಾದರೂ ಏನು ಹೇಳ್ತಿದ್ರಿ ಅವಾಗ? ಎಂತ ಹೇಳೋದು ಮರ, ಎಂತ ಹೇಳೋದು? ನೀವಾಗಿದ್ದಕ್ಕೆ ಇಷ್ಟಾರು ಒಂದು ತಾಳ್ಮೆ ತಗೊಂಡು ಬಂದು ಮನೇಲಿ ಮಾತಾಡ್ತಾ ಇದ್ದೀರಿ. ನನ್ನ ಹಂಗಿದ್ದವಾಗಿದ್ರೆ ಅದರ ಕಥೆನೇ ಬೇರೆ ಇತ್ತು ಬಿಡಿ, ಕಥೆನೇ ಬೇರೆ ಇತ್ತು. ಹೇಳೋಕ್ಕೆ ಬಾಯೇ ಇಲ್ಲ. ಅಲ್ಲ, ಬಾಯ ಕೊಯ್ಯೋದು ಆಮೇಲೆ ಹೇಳ್ತೀನಿ, ಈಗ ನಿಮ್ಮ ಎದುರ ಏನು ಹೇಳಲ್ಲ. ನನಗೂ ಹೇಳಿ 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 ಸಾಕಾಗಿ ಹೋಗ್ಯದ್ರಿ. ಹಾಗಾಗಿ ಇದಕ್ಕೆ ಹೇಳೋದು ಬಿಟ್ಟಿನಿ ನಾನೀಗ. ಪಲ್ಲವಿಗೆ ಹೇಳ್ತೀನಿ, ಏನೇ ಹೇಳೋದಾದರೂ ನೀನು ಹಂಗಲ್ಲ ಹಿಂಗೆ ಅತ್ತೆ ಮಾವನ ಹತ್ರ ಇದು ನಿನ್ನ ತಾಯಿ ಹೇಳ್ದಂಗೆ ಕೇಳಬೇಡ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರು ಅಂತ. ಅದು ಒಂದೊಂದು ಸತಿ ಸಮ ಇರ್ತದೆ, ಒಂದೊಂದು ಸತಿ ಏನು ಸುತ್ತು ಲೂಸ್ ಆಗ್ತದ. ಅಲ್ಲ, ಈ ಥರ ಹೇಳಿ ತಲೆಗೆ ತುಂಬ್ತಾ ಇದ್ದರೆ ಅದಾರು ಏನು ಮಾಡ್ತದೆ? ಇಷ್ಟು ನಿಶ್ಚಯಿಸೋದು ಅಂದರೆ, ಅಲ್ಲ ಪಾಪಣ್ಣಾರು ಏನು ತಿಳ್ಕೊಬೇಕು? ನಾಳೆ ನಾನಾರು ಅವನ ಹತ್ರ ಮಾತಾಡ್ಬೇಕಲ್ಲ, ಹಿಂಗೆ ನಾನೇ ಹೇಳಿ ಕಳಿಸಿದ್ದು ಅಂತ ತಿಳ್ಕೊತಾನೆ ಏನೋ. ನಾನು ಎಂಥಾರು ಹಿಂಗೆ ಕಣ್ಣಿ ಕೈ ಇಡ್ತಂಗೆ ಹೇಳೋದು ಹೆಚ್ಚಲ್ಲ, ಇದನ್ನು ಇವರೇ ಹೇಳ್ಯಾರೆ ಅಂತಲೇ ತಿಳ್ಕೊತಾನೆ. ನನಗೊಂದು ಸೂಕ್ಷ್ಮ ಸಿಗದೆ ಹೋಗ್ಬಿಡ್ತಲ್ಲ. ಪಾಪಣ್ಣ ನಿನ್ನೆ ಅಲ್ಲಿ ಆದ್ಮೇಲೆ ಸಿಕ್ಕದವ ಒಂಥರ ಕಂಡ್ರು ಕಾಣದಿದ್ದಾರಂಗೆ ಹೋಗ್ತಿದ್ದೆ. ನಾನು ನೋಡ್ಲೇನ ಅಂಥೇಳಿ ನಾನೇ ಕರೆದು ಮಾತಾಡ್ಸೀನಿ. ಮಾಮೂಲು ಮಾತಾಡೋಂಗೆ ಮಾತಾಡ್ಲ ಅವ, ಇಂಥದಕ್ಕೆ ಅಂತ ನಂಗೆ ಗೊತ್ತಾಗದೆ ಹೋಗ್ಬಿಡ್ತು. ಆಗಲಿ, ನೀವು ಮನೆಗೆ ಬಂದು ಹೇಳಿದ್ದೊಂದು ಒಳ್ಳೇದಾಯ್ತು. ಇಲ್ಲಿ ನೀವು ಅಲ್ಲಿ ಒಂದೇನಾದ್ರು ಹೇಳೋದು, ಇಲ್ಲಿ ಇದೇ ಆಗೋದು ಆತಿರ್ಲ. ಆಗಲಿ, ನೋಡೋಣ. ಪಲ್ಲವಿ ಏನಾರು ಹೇಳದಂತ ಪಾಪಣ್ಣಗೆ? ಪಲ್ಲವಿ ಏನಾರು ಹೇಳದಂತನಾ? ಇಲ್ಲ, ಪಲ್ಲವಿಯೇ ಹಾಗೆಲ್ಲ ಹೇಳಲ್ಲ ಯಾರಿಗೂ. ಮೊದಲಿನ ಕಾಲ ಆದರೂ ಹೇಳ್ತಿದ್ಲೇನೋ. ಈಗ ಹೇಳಿನಿ, ಯಾರ್ಯಾರ ಹತ್ರ ಹೆಂಗೆ ಮಾತಾಡ್ಬೇಕು ಅಂತ ಹೇಳಿನಿ, ಅದ್ರ ಪ್ರಕಾರನೇ ನಡ್ಕೂತದದು. ಆದರೂ ಮಧ್ಯೆ ಒಂದೊಂದು ಸತಿ ಈ ಥರ ಮಾಡೋದು. ಇದು ಹೆಂಗೆ ಹೇಳಿ? ಅದು ಎಷ್ಟೋ ವಿಚಾರ ನಮ್ಮ ಅಮ್ಮ ನನ್ನ ಹತ್ರ ಹೇಳಲ್ಲ. ಅಮ್ಮಗೆ ಫೋನ್ ಮಾಡಿಕೊಂಡು ತುಂಬ ಸತಿ ಹೇಳ್ಯಾರೆ ಇವರು. ಬೇಕಾದ್ದು ಬೇಡದಿದ್ದು ಎಲ್ಲ ಹೇಳ್ಯಾರೆ. ನಾನು ಇವತ್ತಿನವರೆಗೆ ನಿಮ್ಮ ಹತ್ರನೂ ಹೇಳಲ್ಲ, ಮನೆ ಒಳಗೆ ಸುಮ್ಮನೆ ಗಲಾಟೆ ಆಗಬಾರ್ದು ಅಂತ. ಇನ್ನೂ ನಾನು ಸುಮ್ಮನೆ ಇದ್ದರೆ ಈಗ ನಮ್ಮ ಮನೇಲಿ ಅಲ್ಲಿ ದಿನ ಗಲಾಟೆ ಆಗ್ಬೇಕಾಗ್ತದೆ. ಅದಕ್ಕೆ ನಾನು ಹೇಳಿ ಹೋಗೋಣ ಅಂತ ಬಂದೆ. ಮತ್ತು ನೀವು ಮನೆಯಲ್ಲಿ ಭಾಳ ದೊಡ್ಡ ಗಲಾಟೆ ಎಲ್ಲ ಮಾಡಿ ರಂಪ ಮಾಡಬೇಡಿ, ನಿಧಾನದಿಂದ ಹೇಳಿ. ಇನ್ನು ನಮ್ಮ ಮನೆ ಸಂಸಾರದ ಸುದ್ದಿ ಇವರು ಬರೋದು ಬೇಡ. ಈಗೇನೋ ಬಾಣನ ತನಕ್ಕೊಂದು ಕಳಿಸ್ಬೇಕು, ಈ ಸತಿ ಕಳಿಸ್ತಾ ಇದ್ದೀನಿ. ಎಷ್ಟಂದ್ರೂ ಮತ್ತು ಊರು ಮನೆಯಲ್ಲೆಲ್ಲ ಒಂಥರ ಸಸಾರ ಆಗ್ತದೆ ಏನು ಅಂತ. ನೀವು ಸಸಾರ ಆಗ್ತೀರಿ, ನಾನು ಸಸಾರ ಆಗ್ತೀನಿ. ಅದಕ್ಕಾಗಿ ನಾನು ಬಾಣನ ತನಕ ಕಳಿಸ್ತೀನಿ.
ಮುಂದಿನ ಸತಿಯಿಂದ ದೇವ್ರು ನಡ್ಸ್ಕೊಟ್ಟು ಏನಾರು ಆದ್ರೆ ನಾನಂತೂ ಕಳಿಸಲ್ಲ. ಈಗಲೇ ಹೇಳಿರ್ತೀನಿ, ಒಂದು ದಿನ ಯಾವತ್ತು ಒಳ್ಳೆಯದು ನೋಡಿ ಬನ್ನಿ, ಬನ್ನಿ ಅಷ್ಟೇ. ಮತ್ತಿನ್ನೇನು ಹೇಳಲ್ಲ. ನಾನು ಮತ್ತು ಪದೇ ಪದೇ ಇಲ್ಲಿಗೆ ಯಾವ ಕಾರಣಕ್ಕೂ ಬರಲ್ಲ. ಈಗಲೇ ಹೇಳಿರ್ತೀನಿ. ಅದು ಎಷ್ಟು ಜವಾಬ್ದಾರಿಲಿ ಎಷ್ಟು ಜನ ಕಾರು ಡ್ರೈವರು ಮನೆಯಲ್ಲೇ ಇಟ್ಕೊಂಡು ಇರ್ತೀರಿ ನೀವು, ನಾನು ನೋಡೇ ಬಿಡ್ತೀನಿ. ನೀವು ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ರೂ ಚಿಂತೆ ಇಲ್ಲ. ಏನೇ ಆದರೂ ನಾನು ಬರಲ್ಲ, ನಿಮ್ಮದೇ ಜವಾಬ್ದಾರಿ. ಇಲ್ಲ ಅದು ಆಗಲ್ಲ ಅನ್ನೋದಿತ್ತು ಅಂದರೆ ಅಲ್ಲೇ ಬಿಟ್ಕೊತೀನಿ, ನಾನೇ ಬಿಟ್ಕೊತೀನಿ. ನಾನೀಗ ಹೇಳಿನಲ್ಲ, ನಾನು ಇಲ್ಲಿ ಅವಳನ್ನು ತಂದು ಬಿಟ್ಟು ಹೋದ ದಿನದಿಂದ ನಿಮ್ಮ ಮನೇಲಿ ಒಂದು ಕಾರ್ ನಿಂತಿರ್ಬೇಕು, ಅದಕ್ಕೊಬ್ಬ ಡ್ರೈವರ್ ಇರಬೇಕು. ಇಷ್ಟು ಮಾಡಬೇಕು. ನೀವು ಮಾಡೋಕ್ಕಾಗಲ್ಲ ಅಂದರೆ ಪಲ್ಲವಿ ನಮ್ಮ ಮನೇಲೇ ಇರ್ತಾಳೆ. ಅದನ್ನು ಹೇಳಿ ಹೋಗೋಣ ಅಂತ ಬಂದೆ ನಾನು. ಹಾಂ, ನೀವೇನು ಹೇಳಿದ್ರು ಕೇಳಂಥ ಪರಿಸ್ಥಿತಿ ತಂದಿಟ್ಟದೆ ಹಳಬೆರಂಡೆ ಅವಳನ್ನು. ಈ ಥರ ಒಂದು ಇದು ಮಾಡಿದ್ರು ಇಷ್ಟು ಮಿಗರಿತದಲ್ಲ, ಇನ್ನು ಏನು ಮಾಡಲಿ ಹೇಳಿ. ಏನೋ ಅವು ಮಂಡೆ ಸಮ ಇಲ್ದಿದ್ದವು ಹೇಳ್ದು ಅಂಥೇಳಿ ನೀವು ಅದಕ್ಕಾಗೆಲ್ಲ ತಲೆ ಕೆಡಿಸ್ಕಿಬೇಡಿ. ಪಾಪಣ್ಣಗೆ ಹೇಳ್ತೀನಿ ನಾನು, ನನಗೆ ಸಿಕ್ಕಿದಾಗ ನಾನೇ ಮಾತಾಡ್ತೀನಿ. ಅವಾಗಲ್ಲಿ ಭಾರತಕ್ಕೂ ಹೇಳಿ ಬರ್ತೀನಿ. ಅವ್ರ ಪಾಪ ಏನು ತಿಳ್ಕೊತಾರೆ ಏನೋ, ಎಂಥದೇ ಒಂದು ಇದಾದರೂ ನಮಗೊಂದು ಆಸ್ಕಾರ ಹತ್ತಿದ್ರು ಅವರೆಲ್ಲರಿಗೂ ನಾನು ಹೇಳ್ತೀನಿ. ನೀವು ಮನ್ಸಿಗೆ ಬೇಜಾರು ಮಾಡ್ಕೊಬೇಡಿ. ಅದು ಇಲ್ಲಿ ತಂದು ಬಿಟ್ಟು ಹೋದ್ಮೇಲೆ ನಾ ಪದೇ ಪದೇ ಬರೋಲ್ಲ, ಅವನ್ನೆಲ್ಲ ಹೇಳ್ಬೇಡಿ ಮಾರ. ಏನು ಚೆನ್ನಾಗಿರ್ತದೆ. ಈಗ ಅವಕ್ಕೂ ನಿಮಗೂ ಏನು ವ್ಯತ್ಯಾಸ ಆದಂಗೆ ಆತ ನೋಡೋಣ ಹೇಳಿ. ಅವು ಹೇಳ್ದು ಅಂತ ನೀವು ಹಾಗೆ ಮಾಡಿದ್ರೆ ಈಚೆಗೆ ನೋಡಿದವ್ರು ಏನು ಅಂತಾರೆ ಅಂತ ನೀವೇ ಹೇಳ್ತೀರಿ. ಮತ್ತು ನೀವು ತಗೊಂಡೋಗಿ ಬಿಟ್ಟವ್ರು ಮತ್ತೆ ಇತ್ಲಕ್ಕೆ ಬರದೇ ಇದ್ದರೂ ಹಾಗೆ ಹೇಳಲ್ಲ. ನೀವು ಅಲ್ಲ, ಕಾರು ಆಗಲಿ ಒಂದು ಡ್ರೈವರಿ ಆಗಲಿ ತಂದಿಡಕ್ಕೆ ನಂಗೆ ಆಗಲ್ಲ ಅನ್ನೋದೇನಲ್ಲ. ನಾನು ಆ ಕೆಲಸ ಮಾಡಲ್ಲ. ನೀವು ಇಲ್ಲಿ ಸಿಟ್ಟಿಗೆ ಹೇಳ್ತೀರಿ ಅನ್ನೋದು ಬಿಟ್ಟರೆ ಆಮೇಲೆ ನೀವು ಹಂಗೆ ಮಾಡಲ್ಲ ಅನ್ನೋದು ಗೊತ್ತು ನನಗೆ. ಅವಾಗ ಬಂದು ಹೋಗ್ತಾ ಇರಿ. ಒಂದು ಒಳ್ಳೆ ದಿನ ನೋಡಿ ಕರ್ಕೊಬತ್ತೀನಿ ನಾನು, ಅದಕ್ಕೇನು ಅಲ್ಲ ಅನ್ನಲ್ಲ. ಆದರೆ ನೀವು ಬರೋಲ್ಲ ಅಂತ ಮಾತ್ರ ಹೇಳಬೇಡಿ. ಈಗ ಬಸ್ರಿಗೆ ಕರ್ಕೊಬರೋದಿನ್ನು ನೀವು ಬರೋಂಗಿಲ್ಲ. ಆಮೇಲೆ 2-3 ದಿನಕ್ಕೊಂದು ಸತಿ ಬಂದು ಹೋಗ್ತಾ ಇರಿ. ಭಾಳ ದೂರ ಸರ ಆಗಿದ್ರೆ ನಾನೇನು ಹೇಳ್ತಿರಲ್ಲ ಬಲ್ಲಿ ಹೋಗಿ ಅಂತ. ಇದು ಹತ್ತಿರ ಮುಟ್ಟ ಅಲ್ಲ, ಹಾಗಾಗಿ ಅಲ್ಲ. ಅದು ನಾನು ಹೇಳಲ್ಲಪ್ಪ. ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮನ ಕೇಳ್ಕೊಂಡು ಅವ್ರು ಹೋಗು ಅಂದೇನು ಬನ್ನಿ. ಮತ್ತು ಕಾರು ಗೀರು ನಮ್ಮ ಮನೇಲಿ ತಂದು ಇಟ್ಕೋತೀನಿ ಅಂತ ನಾನೀಗ ಸುಮ್ಮನೆ ಸುಳ್ಳು ಹೇಳಲ್ಲ ನಿಮ್ಮ ಎದುರ. ನಾನು ಹೇಳೇ ಬಿಡ್ತೀನಿ. ಸುಮ್ಮನೆ ದುಡ್ಕೆ ಮಾತಾಡಬೇಡಿ ನೀವು ತಿಳುವಳಿಕೆಸ್ತರಾಗಿ. ಕಾರ್ ತಂದು ಇಟ್ಕೊಳಕ್ಕೂ ಆಗಲ್ಲ, ಡ್ರೈವರನ್ನು ತಂದು ಇಟ್ಕೊಳಕ್ಕೂ ಆಗಲ್ಲ. ಒಂದು 2-3 ಜನ ಫೋನ್ ನಂಬರ್ ಇಟ್ಕೊಂಡಿನಿ. ಹಿಂಗೆ ಭಾಳ ಹರ್ಕತ್ತು ಅಂದಕ್ಕೂ ಬರ್ತಾರೆ. ಎಷ್ಟು ಹಗಲು ರಾತ್ರಿ ಯಾವಾಗ ಕರೆದ್ರು ಬರೋಂಗಾದರೆ ಹಂಗೆ ವಿಶ್ವಾಸ ಇಟ್ಕೊಂಡಿನಿ ನಾನು. ಬರ್ತಾರೆ. ನೀವು ಅದಕ್ಕಾಗಿ ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಆದರೆ ಬಂದು ಹೋಗ್ತಾ ಇರಿ, ಬಂದು ಹೋಗಿ ಮಾಡ್ತಾ ಇರಿ ಮಾತ್ರ. ಅಯ್ಯೋ ದೇವ್ರೆ, ನಾನು ತೆಗ್ದೇ ಬಿಟ್ನಲ್ಲ. ಏನು ಜೀವೋಡೆ ತೆಗೆದು ಹುಗಿತಾರೆ, ಏನೋ ಒಂದು ಮಾಡ್ತಾರೆ ಅಂತ ಟೀಸ ಹಾಕಿಕೊಟ್ಟಿದ್ರೆ ಕುಡ್ಕೊಂಡು ಕುತ್ಕೊಂಡಿರ್ತಿದ್ದೆ. ಈ ನಮ್ಮನೆ ನಾನು ಕುದುಕಿ ಕುಯ್ದು ಬಿಟ್ರಲ್ಲ. ನನ್ನ ಹತ್ರನೇ ಒಂದು ಸಲ ಹೇಳಬೇಕಿತ್ತು. ತಾಯಿ ಹಚ್ಚಾಕ್ಕೊಟ್ಟಿದ್ದು ಎಲ್ಲ ಗೊತ್ತಾಗ್ಯತ್. ನಾ ಏನು ಫೋನ್ ಮಾಡೋದ್ನಲ್ಲ ನಾ ಹಿಂಗಂತೇಳಿ, ಅಲ್ಲಿ ಮಗಗೆ ಹಚ್ಚಾಕಿ ಕೊಟ್ಟುಬಿಡ್ತು. ಅಯ್ಯೋ ಕೂದ್ರಾಯ, ನಾನೇನು ಗತಿ ಸಾಯದಪ್ಪ. ಜಲ್ದಿ ಆತನೇ ಕುಡಿಯಕ್ಕೆ ಕಾಸು ಆತ? ಎಂತ ಮಾಡ್ತಿದ್ದೀಯಾ? ಇಲ್ಲಂಚೆ ಬಾ ಇಲ್ಲಿ ನೋಡೋಣ. ಹಾಂ, ಕುಡಿಯೋಕ್ಕೆ ಕಾಯಕ್ಕಿಟ್ಟೀನಿ. ತತ್ತೀನಿ. ಕುಡಿಯಕ್ಕೆ ಕಡೆಗೆ ತರ್ಬೋದು. ನೀನೊಂಚೂರು ಬಾ ಇಲ್ಲಿ, ಹೆರ್ಗೆ ಬಾ ಇಲ್ಲಿ. ನನ್ನ ಕತೆ ಮುಗಿತಪ್ಪ. ನಾನು ಇದ್ರನ್ನೇ ಸೊಂಟ ಹೊಡೆದು ಮುರಿತಾರೆ. ನಾನು ಮಾಡ್ತಾರೆ ಈಗ. ಹೋದ್ರೆ ಸ್ವಾಮಿ ನೀನೇ ಕಾಪಾಡಪ್ಪ. ಎಂತ ಕರ್ತಿದ್ದ? ಎಂತಕ್ಕೆ? ಸುಖ ಕಷ್ಟ ಮಾತಾಡೋಣ ಅಂತ ಕರೆದೆ. ಸುಮಾರೆಲ್ಲ ಕಾರ್ಬಾರ್ ಮಾಡ್ತಿದ್ದೀಯಲ್ಲ, ಪಾಪಣ್ಣಗೆ ಸಿಕ್ಕಿ ಅಂತ ಹೇಳಿದ್ದೆ. ಎಂತ ಹೇಳಿದ್ದೆ ಪಾಪಣ್ಣನ ಹತ್ರ? ಎಂತ ಹೇಳಿದ್ದೆ ಎಂತ ಇಲ್ಲ ಮರ. ನಾ ಎಲ್ಲ ಆಲೈಸ್ಕೊಂಡೆ ಒಳಗೆ ಇಲ್ಲ ನೀವು ಮಾತಾಡ್ತಿದ್ದಿದ್ನ. ಪಾಮದಷ್ಟಿಗೂ ಹಿಂಗೆ ಇತ್ಲಾಗ ಹಿಂಗೆ ಹೋಗ್ತಿದ್ದೀನಿ ಕರಿಯೋಕ್ಕೆ ಅಂದ್ರೆ
ಅಲ್ಲ ಈಗ ಹೊರಟಿದ್ಕ ಆತಲ್ಲ, ಇವತ್ತು ಹೋಗ್ಬಲ್ಲಿ. ಇನ್ಮೇಲೆಲ್ಲ ದಿನ ತುಂಬ್ತಾ ಬಂದಂಗೂ ನೀವು ಹಿಂಗೆ ಕರಿತಿರ್ಬೇಡಿ ಮಾರ, ಒಂಥರ ತೊಂದರೆ ಆಗ್ತದೆ. ಅವರಿಗೂ ಗೊತ್ತಾಗಲ್ಲ, ವಿಶ್ವಾಸಕ್ಕೆ ಬರ್ತಾರೆ. ಇನ್ಮೇಲೆ ಹಂಗೆ ಮಾಡಬೇಡಿ ಅಂತ ನಿಧಾನದಿಂದ ಒಂದ್ಸಲ ಹೇಳಿದ್ದೌದು. ಆ ಪುಣ್ಯಾತ್ಮ ಬಂದು ಹಿಂಗೆ ಹಚ್ಚಾಕಿ ಕೊಡ್ತಾರೆ ಅಂತ ನಾ ತಿಳ್ಕೊಂಡ್ಲ. ಯಾರು ಹೇಳರೆ ನಾ ಎಲ್ಲಿ ಬೇಕಾದ್ರೆ ನಿಂತು ಹೇಳ್ತೀನಿ. ಹಿಂಗೆ ಇಷ್ಟೇ ನಿಧಾನದಿಂದ ಹೇಳಿದ್ದು ನಾನು. ಇವತ್ತು ಹೋಗಿ ನೀವು ಅಂತಲೇ ಹೇಳೀನಿ, ಬೇಡ ಅಂತಲೂ ಹೇಳ. ನೀವಾದರೂ ಅಷ್ಟೇ ಪಲ್ಲವಿ ಗಂಡಗೆ ನಾನು ಹೇಳೋದ, ಯಾರ್ಯಾರು ಹೇಳ್ತಾರೆ ಅಂತ ಹೇಳಿ ನಮ್ಮವ್ರನ್ನ ಬಿಟ್ಟು ಕೊಡಬಾರ್ದು. ನಾ ಏನು ನಿಮ್ಮ ಹಾಳಿಗೆ ಹೇಳ್ತೀನ? ನನ್ನ ಮಗಳು ಎಲ್ಲಿ ಒಬ್ಳು ಇರ್ತದೆ, ನನ್ನ ಯಾತೆ ನಂಗೆ ಇರ್ತದೆ ಇರಲ್ಲ ಆತಲ್ಲ. ಇನ್ನೇನು ನಾನು ಅದನ್ನೇನು ಹೇಳಲ್ಲ ಕೇಳಲ್ಲ, ಅಂಥದ್ದು ಮಾಡಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿನಿ. ಆದರೆ ಪಾಪಣ್ಣ ಈ ಕೆಲಸ ಮಾಡಬಾರ್ದು. ಕೆಲಸ ಹಂಗೆ ಮಾಡೋದಕ್ಕೆ ಮನೇಲಿದ್ದವಳು ಮಗಳು ಹಂಗೆ ಮಾಡಿ ಹೋಗಿದ್ದು. ತಾಯಿ ಮಕ್ಳಿಗೆ ಹಿಂಗಿದ್ದು ಬುದ್ಧಿ ಇದ್ದಿದ್ದಕ್ಕೆ. ನೋಡಿ, ಸಿಟ್ಟು ಮಾಡ್ಕೋಬಾರ್ದು ಅಂತಲೇ ನಾನು ಇಷ್ಟೊತ್ತು ತಾಳ್ಮೆಯಿಂದ ಕೂತ್ಕೊಂಡು ಎಲ್ಲ ಹೇಳ್ತಾ ಇದ್ದೆ. ನೀವು ಏನು ಹೇಳಿರಿ ಏನು ಬಿಟ್ಟಿರಿ ಅಂತ ನಂಗೆ ಗೊತ್ತು. ಅದನ್ನು ಮತ್ತೊಂದು ಥರ ಸುಳ್ಳು ಹೇಳಿ ಮುಚ್ಚಾಕಕ್ಕೆ ನೋಡಬೇಡಿ, ಬೇರೆಯವ್ರ ಮೇಲೆ ಹಾಕಕ್ಕೆ ನೋಡಬೇಡಿ. ಅದು ಹೋಗಲಿ, ನನಗೆ ಏನಾದರೂ ಹೇಳಿ ಕೇಳಿಸ್ಕೊಂಡಿರ್ತೀನಿ ನಾನು. ನಿಮ್ಮ ಮಗಳನ್ನ ಮದುವೆ ಆಗಿದ್ದ ತಪ್ಪಿಗೆ ಪಾಪಣ್ಣನ ಸುದ್ದಿ ಆಗಲಿ ಅವ್ರ ಮನೆ ಸುದ್ದಿ ಆಗಲಿ ನೀವು ಏನೂ ಹೇಳಕ್ಕೂಡ್ದು. ಏನಂದ್ರಿ ನೀವು? ಪಾಪಣ್ಣಣ್ಣರು ಹಂಗೆ ಮಾಡೋದಕ್ಕೆ ಅವ್ರ ಮನೇಲಿ ಹೆಣ್ಮಗಳು ಆ ಥರ ಮಾಡಿದ್ದ. ಏನು ಮಾಡ್ಯಾರೆ? ಲವ್ ಮಾಡ್ಯಾರೆ, ಮದುವೆ ಆಗ್ಯಾರೆ, ಅವ್ರ ಜೊತೆನೇ ಮರ್ಯಾದೆಲಿ ಬದುಕ್ತಾ ಇದ್ದಾರೆ. ನಿಮ್ಮ ಮಗಳು ಏನು ಮಾಡಿತ್ತು? ನಿಮ್ಮ ಮಗಳು ಮಾಡ್ದಂಗೆ ಏನಾದರೂ ಮಾಡಿದ್ರ ಅವರು? ನಿಮ್ಮ ಕಾಲು ಬುಡ ನೋಡ್ಕೊಂಡು ಬೇರೆಯವ್ರಿಗೆ ಮಾತಾಡಿ ನನ್ನ ಹತ್ರನೇ ಹೇಳಕ್ಕೆ ಬರ್ತೀರಾ? ಎಂತ ಹೇಳೋದು ನೀವು? ಎಲ್ಲ ಗೊತ್ತಿದ್ದವನ ಹತ್ರನೇ. ನೀವು ಅವಾಗ ಏನೇನು ಹೇಳಿದ್ರಿ ನನ್ನ ಹತ್ರ ಅಂತ ಅದು ಗೊತ್ತಿಲ್ಲ ನನಗಂತ ಮಾಡಿದ್ರ ಮತ್ತೆ ನನ್ನ ಎದುರನೇ ನಿಂತ್ಕೊಂಡು ಮಾತಾಡ್ತೀರಲ್ರಿ. ಥೂ.